ॐ अस्पर्शयोगो वै नाम सर्वसत्त्वसुखो हितः अविवादो अविरुद्धश्च देशितस्तं नमाम्यहम् अविवादो अविरुद्धश्च देशितस्तं नमाम्यहम्। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये। विद्या विनय सम्पन्नम् वीतरागं विवेकिनम् वन्दे वेदान्त तत्त्वज्ञम् विधुशेखर भारतीम्। शङ्कराचार्य सच्छिष्यम् ज्ञानिराजं तपस्विनम् नैष्कर्म्य सिद्धिकर्तारम् सुरेश्वरमहं भजे। वन्दे तं सच्चिदानन्दम् यतिवर्यं महामतिम् वेद वेदान्त सारज्ञम् सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञम् संयमीन्द्रं सदाश्रयम् सद्गुरुं सच्चिदानन्दम् सदाचारं समाश्रये। श्रीमच्छङ्कर भगवत् पूज्य पाद महासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्यां। सद्गुरु भक्तರು ಭಗವದ್ಭಕ್ತರು ಮುಮುಕ್ಷ ಸಾಧಕರು ತತ್ವ ಜಿಜ್ಞಾಸು ಸಾಧಕರು ವಿಶೇಷವಾಗಿ ವಸ್ತುತಂತ್ರಜ್ಞಾನ ಪ್ರಿಯರು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ವಿಶ್ವಾವಸನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಹಿಮಂತ ಋತು ಮಾರ್ಗಶೀರ್ಷ ಮಾಸ ಕೃಷ್ಣ ಪಕ್ಷ ಷಷ್ಠಿ ತಿಥಿ ವಾರ ಸೌಮ್ಯವಾಸರ ಬುಧವಾರ. ಇಂದಿನ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ 2025 ಇಸವಿ ಡಿಸೆಂಬರ್ ಮಾಹೆಯಲ್ಲಿ 10ನೇ ತಾರೀಖಿನ ಬುಧವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತ. ಓಂ
ಖಾನಿಲಾಜ್ಞಪ್ತರಿತ್ರ್ಯಂತಂ ಸಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ ನಮೋ ನಮಃ ಸದ್ಗುರು ಸುರೇಶ್ವರಾಚಾರ್ಯ ಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 3ನೇ ಅಧ್ಯಾಯದ ಸಂಬಂಧ ವಾಕ್ಯವನ್ನು ಬರ್ತಾ ಇದ್ದೇನೆ. ಪಾರಿಶೇಷ್ಯಾತ್ 163ನೇ ಪುಟದಲ್ಲಿ ಕೆಳಗಡೆಯಿಂದ ಲಾಸ್ಟ್ ವಾಕ್ಯ. ಪಾರಿಶೇಷ್ಯಾತ್ ಆತ್ಮನ ಏವ ಅಸ್ತು ಅಜ್ಞಾನಂ. ವೇದಾಂತ ಶಾಸ್ತ್ರದ ಪ್ರಕಾರ ಈ ಪ್ರಪಂಚವೆಲ್ಲವೂ ಕೂಡ ಇಬ್ಬಾಗವಾಗಿದೆ. ಒಂದು ಆತ್ಮ, ಮತ್ತೊಂದು ಅನಾತ್ಮ. ಆತ್ಮಾನಾತ್ಮಗಳೆಂದು ಈ ಪ್ರಪಂಚವನ್ನ ಬ್ರಹ್ಮಜ್ಞಾನಿಗಳು ವಿಂಗಡಿಸಿದ್ದಾರೆ. ಆತ್ಮ ಎಂದರೆ ಪ್ರತ್ಯಗಾತ್ಮ, ಚೈತನ್ಯ ಸ್ವರೂಪನಾಗಿರುವ ತಾನು. ಅನಾತ್ಮವೆಂದರೆ ತನಗಿಂತ ಭಿನ್ನವಾಗಿರುವ ಜಡವಾದ ಪದಾರ್ಥ. ಅನಾತ್ಮ ವಸ್ತುವಿಗೆ ಅಜ್ಞಾನವಿಲ್ಲ. ಅನಾತ್ಮ ವಸ್ತುವು ಅಜ್ಞಾನಕ್ಕೆ ಆಶ್ರಯವೂ ಅಲ್ಲ, ವಿಷಯವೂ ಅಲ್ಲ ಅಂತ ತಿಳಿಸಿದರು. ಯಾವಾಗ ಅನಾತ್ಮ ವಸ್ತುವಿಗೆ ಅಜ್ಞಾನವಿಲ್ಲವೋ ಉಳಿದುಕೊಂಡದ್ಯಾರು? ಆತ್ಮ. ಆತ್ಮ ಇಬ್ಬರೇ, ಆತ್ಮ ಅನಾತ್ಮ. ಅನಾತ್ಮ ವಸ್ತುವಿಗೆ ಜ್ಞಾನವಿಲ್ಲ ಎಂದು ತೀರ್ಮಾನ ಮಾಡಿದ ಮೇಲೆ ಉಳಿದಿರುವಂಥವನು ಆತ್ಮ. ಪಾರಿಶೇಷ್ಯ, ಪಾರಿಶೇಷ್ಯದಿಂದ ಆತ್ಮನಃ ಏವ ಅಸ್ತು ಅಜ್ಞಾನಂ. ಆತ್ಮನಿಗೆ ಅಜ್ಞಾನವು ಅಂಟಕೊಳ್ಳಬೇಕು. ಅಜ್ಞಾನ ಯಾರಿಗೆ? ಪುಸ್ತಕಕ್ಕಲ್ಲ. ಅಜ್ಞಾನ ಯಾರಿಗೆ? ಕೈಗಲ್ಲ. ಅಜ್ಞಾನ ಯಾರಿಗೆ? ಅನಾತ್ಮವಾದ ಜಡವಾದಂಥ ಇಂದ್ರಿಯ ಮನೋಬುದ್ಧಿಗಳಿಗೂ ಅಲ್ಲ. ಮತ್ಯಾರಿಗೆ? ನನಗೆ. ಶುರು ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ. ಅಜ್ಞಾನವು ಆತ್ಮನಿಗೆ ಹೊರತು ಅನಾತ್ಮಕ್ಕೆ ಅಲ್ಲ. ಅದಕ್ಕೆ ಅನುಭವ ತೋರಿಸ್ತಾ ಇದ್ದೆ. ತಸ್ಯ ಅಜ್ಞೋಸ್ಮಿ ಇತಿ ಅನುಭವ ದರ್ಶನಾತಿ. ಏಕೆಂದರೆ ತಸ್ಯ ಆತ್ಮನಃ, ಆ ಆತ್ಮನನ್ನು ಕುರಿತು ಅಹಂ ಅಜ್ಞ ಅಸ್ಮಿ, ನಾನು ಅಜ್ಞನಾಗಿದ್ದೇನೆ ಎಂದು ಅನುಭವ ಕಾಣ್ತಾ ಇದೆ. ಸ್ವಾಮಿ, ಐ ಆಮ್ ಇಗ್ನರೆಂಟ್. ಇಗ್ನರೆನ್ಸ್ ಬಿಲಾಂಗ್ಸ್ ಟು ಮೀ. ಅಹಂ ಅಜ್ಞ ಪ್ರತಿಯೊಬ್ಬರು ಹೇಳ್ತಾರೆ. ವೇದಾಂತ ಗೊತ್ತಾ? ಅಹಂ ಅಜ್ಞ ವೇದಾಂತ ವಿಷಯ. ನಿನಗೆ ವೇದ ಮಂತ್ರಗಳು ಗೊತ್ತಾ? ಅಹಂ ಅಜ್ಞ ವೇದಾನಾಂ ಮಂತ್ರ ವಿಷಯ. ನಿನಗೆ ಡೆಲ್ಲಿ ಗೊತ್ತಾ? ಅಹಂ ಡೆಲ್ಲಿ ವಿಷಯ ಅಜ್ಞ. ಅಹಂ ಅಜ್ಞ ಅಂತ ಹೇಳ್ತಾರೆ. ಅಹಂ ಅಂದ್ ಯಾರು? ನಾನು. ನಾನು ಅಜ್ಞಾನಿಯಾಗಿದ್ದೇನೆ. ಜಾನಾತಿ ಇತಿ ಜ್ಞಃ ನ ಜಾನಾತಿ ಇತಿ ಅಜ್ಞ. ಅಹಂ ನ ಜಾನಾಮಿ ಎಂದು ಪ್ರತಿಯೊಬ್ಬನು ಹೇಳ್ತಾನೆ. ಇದು ಸ್ವಾರಸ್ಯ ನೋಡಿ. ಅಹಂ ಅಂತ ಹೇಳಲಿಲ್ಲ ಸ್ವರೇಶ್ವರಾಚಾರ್ಯ. ಅಹಂ ಅಜ್ಞೋಸ್ಮಿ ಹೇಳಲಿಲ್ಲ, ಅಜ್ಞೋಸ್ಮಿ ಹೇಳಲು. ಅಸ್ಮಿ ಅಂತ ಇದೆಯಲ್ಲ, ಉತ್ತಮ ಪುರುಷ ಏಕವಚನ ರೂಪ ಅಸಭವಿ ಧಾತು. ಅಸ್ತಿ ಸ್ತಃ ಸಂತಿ, ಅಸಿ ಸ್ಥಃ ಸ್ಥ, ಅಸ್ಮಿ ಸ್ವಃ ಸ್ತಃ. ಅಸ್ತಿ ಅಂದ್ರೇನು? ಸಹ. ಅಸಿ ಅಂದ್ರೇನು? ತ್ವಂ. ಅಸ್ಮಿನ್ ಅಹಂ. ಆದ್ದರಿಂದ ಅಹಂ ಅಂತ ಹೇಳದೆ ಹೋದರೂ ಕೂಡ ಅಂಡರ್ಸ್ಟುಡ್. ನಾನು ಅಜ್ಞನಾಗಿದ್ದೇನೆ ಎಂದು ಪ್ರತಿಯೊಬ್ಬರ ಅನುಭವದಲ್ಲಿರುವುದರಿಂದ ನಾನು ಅಂದ್ರೆ ಯಾರು? ಆತ್ಮ. ಒಂದು ಅನುಭವ. ಇನ್ನೊಂದು ಸೋಹಂ ಭಗವಃ
ಮಂತ್ರವಿದೇವಾಸ್ಮಿ ನಾತ್ಮವಿತ್ ಇತಿ ಶ್ರುತೇಃ. ಛಾಂದೋಗ್ಯೋಪನಿಷತ್. ಭಗವಾನ್ ನಾರದರು ಸನತ್ ಕುಮಾರ ಬ್ರಹ್ಮಜ್ಞಾನಿಗಳಿಗೆ ಬಂದು ಹೇಳ್ತಾರೆ ಏನಂತ? ಸೋಹಂ ಭಗವಃ ಶೋಚಾಮಿ. ಗುರುಗಳೇ, ನನಗೆ ದುಃಖವಿದೆ. ಮಂತ್ರವಿದೇವಾಸ್ಮಿ. ಮಂತ್ರಗಳನ್ನು ಮಾತ್ರ ಬಲ್ಲವನಾಗಿದ್ದೇನೆ. ಮಂತ್ರ ಎನ್ನುವ ಮಾತಿಗೆ ಅಕ್ಷರ, ಋಗ್ವೇದ ಮಂತ್ರ, ಯಜುರ್ವೇದ ಮಂತ್ರ, ಸಾಮವೇದ ಮಂತ್ರ, ಅಥರ್ವವೇದ ಮಂತ್ರ, ವ್ಯಾಕರಣ ಮಂತ್ರ. ಮಂತ್ರವಿತು ಏವಾಸ್ಮಿ. ಮಂತ್ರಾನ ಜಾನಾತಿ ಇತಿ ಮಂತ್ರವಿತಿ. ನಾನು ಅಕ್ಷರಗಳನ್ನು ಬಲ್ಲವನಾಗಿದ್ದೇನೆ ಹೊರತು ನ ಆತ್ಮವಿದೆ. ಆತ್ಮ ನನ್ನ ಬಲ್ಲವನಾಗಿಲ್ಲ. ಅಹಂ ನ ಆತ್ಮವಿದೆ. ನನಗೆ ಆತ್ಮಜ್ಞಾನವಾಗಿಲ್ಲ ಅಂತ. ಅಜ್ಞಾನವಿದೆ ಅಂತಾಯ್ತು. ನನಗೆ ಅಜ್ಞಾನವಿದೆ ಎಂದು ನಾರದ ಮಹರ್ಷಿ ಸನತ್ ಕುಮಾರ ಬ್ರಹ್ಮರ್ಷಿಯನ್ನು ತೋಡ್ಕೊಂಡಿದ್ದಾನೆ. ಇಲ್ಲಿ ನನ್ನ ಪೂಜ್ಯ ಸದ್ಗುರು ಮಾತು ಹೇಳಿದ್ರು, ಮಂತ್ರವಿತು ಒಬ್ಬ, ಆತ್ಮವಿತು ಮತ್ತೊಬ್ಬ. ಮಂತ್ರವಿತ್ತಂದ್ರೇನು? ಅವನು ಕೇವಲ ಶಬ್ದವನ್ನು ತಿಳ್ಕೊಂಡಿದ್ದಾನೆ. ಅದಕ್ಕೆ ವಾಕ್ಯ ಗುರು ಹೇಳ್ತಾ ಇದ್ದೆ ಅಪ್ಪದು, ಶಬ್ದ ಬರ್ಕೊಂಬೇಡಿ. ಶಬ್ದ ಬ್ರಹ್ಮಣಿ ನಿಷ್ಣಾತಃ ನ ನಿಷ್ಣಾಯಾತ್ ಪರೇ ಯದಿ ಶಮಸ್ತಸ್ಯ ಶ್ರಮ ಫಲಃ ಹ್ಯಧೇನುಮಿವ ರಕ್ಷತಃ. ಇದು ಭಾಗವತ ವಾಕ್ಯ ಅಂತ ಕಾಣಿಸುತ್ತೆ. ಶಬ್ದ ಬ್ರಹ್ಮಣಿ ನಿಷ್ಣಾತಃ. ನಾರದ ಮಹರ್ಷಿಯು ಶಬ್ದ ಬ್ರಹ್ಮದಲ್ಲಿ ನಿಷ್ಣಾತನಾಗಿದ್ದ. ಎಲ್ಲಾ ಶಾಸ್ತ್ರಗಳು ಗೊತ್ತಿತ್ತು. 28 ಶಾಸ್ತ್ರಗಳಿವೆ. ಎಲ್ಲ ಶಾಸ್ತ್ರಗಳು ಕೂಡ ಶಬ್ದಮಯವಾಗಿವೆ, ಅಕ್ಷರಮಯವಾಗಿವೆ, ಮಂತ್ರವಿಧವಾಗಿವೆ. ಹೌದಾ? ಶಬ್ದ ಬ್ರಹ್ಮಣಿ ನಿಷ್ಣಾತಃ. ಒಬ್ಬ ಒಳ್ಳೆಯ ಸಂಗೀತಗಾರ, ಒಬ್ಬ ಹರಿಕಥೆಗಾರ, ಒಬ್ಬ ಪ್ರವಚನಕಾರ, ಮತ್ತೊಬ್ಬ ವೇದ ಪುರುಷ, ಮತ್ತೊಬ್ಬ ನಾಟ್ಯ ಪುರುಷ, ಇವರೆಲ್ಲರೂ ಕೂಡ ಶಬ್ದ ಬ್ರಹ್ಮೋಪಾಸಕರು. ಸಂತೋಷ. ಆದರೆ ನನಿಷ್ಣಾಯಾತ್ ಪರೇ ಯದಿ, ಈ ಶಬ್ದಗಳಿಂದ ಪ್ರತಿಪಾದ್ಯವಾಗಿರುವ ಪರಬ್ರಹ್ಮವನ್ನ ಯಾವಾತನು ಅರ್ಥ ಮಾಡಿಕೊಂಡಿಲ್ಲವೋ, ಅಹಂ ಬ್ರಹ್ಮಾಸ್ಮಿ ತಿಳ್ಕೊಂಡಿಲ್ಲ, ಫಸ್ಟ್ ಕ್ಲಾಸ್ ಆಗಿ ಎಲ್ಲಾ ಶಾಸ್ತ್ರಗಳನ್ನು ಕುರಿತು ಉಪನ್ಯಾಸ ಮಾಡ್ತಾ ಇದ್ದಾನೆ. ಸಂತೋಷ. ಅದಕ್ಕೆ 0 ನಂಬರ್. ಶಬ್ದ ಬ್ರಹ್ಮಣಿ ನಿಷ್ಣಾತಃ ನ ನಿಷ್ಣಾಯಾತ್ ಪರೇ ಯದಿ. ಶಬ್ದ ಬ್ರಹ್ಮದ ಮುಳುಗಿಬಿಟ್ಟಿದ್ದಾನೆ. ರಾಮಾಯಣ, ಭಾರತ, ಭಾಗವತ, 18 ಪುರಾಣಗಳು, ಉಪಪುರಾಣಗಳು ಎಲ್ಲವೂ ಬಯಲಿವೆ. ಆದರೆ ನ ನಿಷ್ಣಾಯಾತ್ ಪರೇ ಯದಿ, ಪರೇ ಪರಸ್ಮಿನ್ ಬ್ರಹ್ಮಣೆ ನ ನಿಷ್ಠ. ಅವನಿಗೆ ಪರಬ್ರಹ್ಮವೇ ನಾನು ಎನ್ನುವ ಜ್ಞಾನ ಉಂಟಾಗಿಲ್ಲ ಅಂತ ಆದರೆ ಶ್ರಮಸ್ತಸ್ಯ ಶ್ರಮಫಲ. ತಸ್ಯ ಶ್ರಮಃ ಶ್ರಮಫಲಕ ಏವ. ಬಹಳ ಕಷ್ಟಪಟ್ಟು 28 ವರ್ಷ 30 ವರ್ಷ ಕಷ್ಟಪಟ್ಟು ಏನೇನು ಕಲಿತಿದ್ದಾನೋ ಇದೆಲ್ಲವೂ ಕೂಡ ಶ್ರಮಫಲ ವೇಸ್ಟ್. ಬ್ರಹ್ಮಜ್ಞಾನವಾಗಿಲ್ಲ, ಆತ್ಮಜ್ಞಾನ ಪಡೆಯಲಿಲ್ಲ. ಪುನಃ ಅವನಿಗೆ ಪುನರಪಿ ಜನನಂ ಪುನರಪಿ ಜನನಂ ಪುನರಪಿ ಮರಣ ಅನ್ನುವಂತೆ ಜನ್ಮ ಮರಣ ಬಂದ ತಪ್ಪಲಿಲ್ಲ. ಆದ್ದರಿಂದ ಶ್ರಮಸ್ತಸ್ಯ ಶ್ರಮಫಲ ಅಧೇನುಮಿವ ರಕ್ಷತಃ. ಹಸು ನೋಡು ತುಂಬಾ ಚೆನ್ನಾಗಿದೆ, ಮುದ್ದಾಗಿದೆ. ಕರುವನ್ನು ಹಾಕ್ತಾ ಇಲ್ಲ, ಹಾಲು ಕೊಡ್ತಾ ಇಲ್ಲ. ಹಾಲನ್ನೇ ಕೊಡದಿರುವ, ಕರುವನ್ನೇ ಹಾಕದಿರುವ ಹಸುವನ್ನ ಸಾಕಿದರೆ ಏನ್ ಪ್ರಯೋಜನವಾಯ್ತು? ಅದೇ ಯಾಕೆ ಜ್ಞಾಪಕ ಬಂದ್ಬಿಡ್ತೀಗ. ನಾರದ ಮಹರ್ಷಿ ಹೇಳ್ತಾ ಇದ್ದಾನೆ, ನನಗೆ ಎಲ್ಲಾ ಶಾಸ್ತ್ರ ಪುರಾಣಗಳು ಗೊತ್ತು,
ಮಂತ್ರವಿತು ಏವ ಅಸ್ಮಿ, ಮಂತ್ರಗಳು ಮಾತ್ರ ಬಲ್ಲವನಾಗಿದ್ದೇನೆ. ನ ಆತ್ಮವಿತ್ ಅಹಂ ಅಜ್ಞ ಆತ್ಮ ವಿಷಯ ಎಂದು ಶ್ರುತಿಯೂ ಇದೆ. ಆದ್ದರಿಂದ ಅಜ್ಞೋಸ್ಮಿ ಎಂದು ಅನುಭವವಿದೆ. ನಾತ್ಮವಿತು ಎನ್ನುವಂತಹ ಶ್ರುತಿಯೂ ಇದೆ. ಇದರಿಂದ ಅಜ್ಞಾನವು ಆತ್ಮನಿಗೆ ಅಂತ ಆಯ್ತು. ನಚ ಆತ್ಮನಃ ಅಜ್ಞಾನ ಸ್ವರೂಪತ, ಮತ್ತು ಆತ್ಮನು ಜ್ಞಾನ ಸ್ವರೂಪನಾಗಿದ್ದಾನೆ. ಅಜ್ಞಾನ ಸಂಭವಿಸುತ್ತಾ ನಚ ಆತ್ಮನಃ ಅಜ್ಞಾನ ಸ್ವರೂಪತ, ಜಪ್ತಿ ಸ್ವರೂಪನಾಗಿರುವ ಬೋಧ ಸ್ವರೂಪನಾಗಿರುವಂತಹ ಆತ್ಮನಿಗೆ ಅಜ್ಞಾನ ಸ್ವರೂಪತ್ವ ಹೊಂದುವುದಿಲ್ಲ. ನೋಡಿ, ಇಲ್ಲಿ ಶುರುವಾಗ್ತಾ ಇದೆ ಕಾನ್ಫ್ಲಿಕ್ಟ್. ಅಜ್ಞಾನ ಯಾರಿಗೆ? ಅನಾತ್ಮ ವಸ್ತುಗಳಾದ ದೇಹಾದಿಗಳಿಗೆ ಅಲ್ಲ. ಅಜ್ಞಾನ ಯಾರಿಗೆ? ಆತ್ಮನಿಗೆ. ಅಜ್ಞಾನವೆಂದರೇನು? ಅಬೋಧ ಸ್ವರೂಪ, ಅರಿವಿಲ್ಲದಿರುವ ಸ್ವರೂಪ, ಭ್ರಾಂತಿಯ ಸ್ವರೂಪ. ಅದು ಆತ್ಮನಿಗಿದೆಯಾ? ನಚ ಆತ್ಮನಃ ಅಜ್ಞಾನ ಸ್ವರೂಪದ, ಅಜ್ಞಾನ ಸ್ವರೂಪತ್ವವು ಅಜ್ಞಾನ ಸ್ವರೂಪವಾಗಿರುವಿಕೆ ಎನ್ನುವಂತಹದ್ದು ಆತ್ಮನಿಗೆ ಹೊಂದುವುದಿಲ್ಲ. ಏನಪ್ಪ? ಅಜ್ಞಾನವು ಅನಾತ್ಮಕ್ಕೆ ಹೊಂದುವುದಿಲ್ಲ, ಅಜ್ಞಾನವು ಆತ್ಮನಿಗೆ ಎಂದು. ಏನು? ಆತ್ಮನಿಗೆ ಅಜ್ಞಾನವ? ಆತ್ಮ ಅಂದ್ಯಾರು? ಜ್ಞಾನ ಸ್ವರೂಪ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ವಿಜ್ಞಾನಮಾನಂದಂ ಬ್ರಹ್ಮ. ಸತ್ಯಜ್ಞಾನಾನಂತ ಸ್ವರೂಪನಾಗಿರುವ ಆತ್ಮನಿಗೆ ಅಜ್ಞಾನವೇ ಹೊಂದುವುದಿಲ್ವಲ್ಲ. ಆತ್ಮನಃ ಆತ್ಮನಿಗೆ ಅಜ್ಞಾನ ಸ್ವರೂಪದ, ಅಜ್ಞಾನ ಸ್ವರೂಪತ್ವವು ಆತ್ಮನು ಅಜ್ಞಾನ ಸ್ವರೂಪನಾಗಿದ್ದಾನೆ ಅನ್ನುವಂತಹದ್ದು ಹೊಂದುವುದಿಲ್ಲ. ಯಾಕೆ? ತಸ್ಯ ಚೈತನ್ಯ ಮಾತ್ರ ಸ್ವಭಾವ್ಯಾತ್, ಚೈತನ್ಯ ಮಾತ್ರ ಸ್ವಭಾವ ಆತ್ಮ. ಆತ್ಮನು ಚಿನ್ಮಾತ್ರ ಸ್ವರೂಪನಾಗಿದ್ದಾನೆ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಸಾಕ್ಷ್ಯ ಸ್ವರೂಪನಾದ ಆತ್ಮನಿಗೆ ಅಜ್ಞಾನವೇ? ಯೋಚನೆ. ಅಜ್ಞಾನ ಯಾರಿಗೆ? ಅದೇ ದೊಡ್ಡ ಪ್ರಶ್ನೆ. ಅನಾತ್ಮವಾದ ಕಾರ್ಯಕಾರಣ ಸಂಘಾತಕ್ಕ ಇಲ್ಲ. ಯಾಕೆ? ಅದು ಜ್ಞಾನವೂ ಇಲ್ಲ, ಅಜ್ಞಾನವೂ ಇಲ್ಲ. ಹಾಗಾದ್ರೆ ಆತ್ಮನಿಗೆ ಅಜ್ಞಾನ. ಆತ್ಮನಿಗೆ ಅಜ್ಞಾನವ? ಆತ್ಮ ಎಂದರೆ ಯಾರು? ಆತ್ಮನು ಚೈತನ್ಯ ಮಾತ್ರ ಸ್ವರೂಪನಾಗಿದ್ದಾನೆ. ಅರಿವಿನ ಗಟ್ಟಿ, ಅರಿವಿನ ಸ್ವರೂಪ, ಜ್ಯೋತಿ ಸ್ವರೂಪನಾದ ಆತ್ಮನಿಗೆ ಅಜ್ಞಾನವಿಲ್ಲ. ತಸ್ಯ ಆತ್ಮನಃ ಚೈತನ್ಯ ಮಾತ್ರ ಸ್ವರೂಪ, ಚೈತನ್ಯ ಮಾತ್ರ ಸ್ವರೂಪನಾಗಿದ್ದಾನೆ. ಆತ್ಮನಲ್ಲಿ ಅಜ್ಞಾನದ ಲವಲೇಶವೂ ಹೊಂದುವುದಿಲ್ಲ. ಅತಿಶಯಶ್ಚ ಸಂಭವತಿ ಜ್ಞಾನ ವಿಪರಿಲೋಪ. ಅಜ್ಞಾನ ಉಂಟು ಅಂತ ಹೇಳಿದರೆ ಆತ್ಮನಲ್ಲಿ ಅತಿಶಯ ಉಂಟಾಗಬೇಕು. ಜ್ಞಾನ ವಿಪರಿಲೋಪ, ಜ್ಞಾನಕ್ಕೆ ವಿರುದ್ಧವಾದ ಅಜ್ಞಾನವಿದೆ. ಆತ್ಮನಿಗೆ ಅಜ್ಞಾನವಿದೆ, ಆತ್ಮನಿಗೆ ಜ್ಞಾನವಿದೆ ಅಂದ್ರೆ ಆತ್ಮನಲ್ಲಿ ಅತಿಶಯ ಉಂಟಾಗಿದೆ. ಜ್ಞಾನ ಸ್ವರೂಪನಾಗಿರುವ, ವಿಜ್ಞಪ್ತಿ ಸ್ವರೂಪನಾಗಿರುವ ಆತ್ಮನಲ್ಲಿ ಅಜ್ಞಾನವಿದೆ ಅಂದ್ರೆ ಸ್ವಲ್ಪ ವ್ಯತ್ಯಾಸವಾಯಿತು. ಅತಿಶಯ ಅಂದ್ರೆ ಡಿಫರೆನ್ಸ್, ಹೆಚ್ಚುಗಾರಿಕೆ. ಒಬ್ಬ ಸನ್ಯಾಸಿ ಹೇಳಿದ್ದಾರೆ, ಮಹಾತ್ಮರು, ತಪಸ್ವಿಗಳು, ಶಾಂತ ಮೂರ್ತಿಗಳು, ಜ್ಞಾನಿಗಳು, ಸಂತೋಷ. ಅವರಿಗೆ ವೇದಾಂತ ಶಾಸ್ತ್ರ ಚೆನ್ನಾಗಿ ಗೊತ್ತಿದೆ ಅಂದ್ರೆ ಒಂದು ಅತಿಶಯವಾಯಿತು. ಅಂತಹ ಸನ್ಯಾಸಿಗಳು ಬಹಳ ಮೌನ ನಿಷ್ಠರು ಅಂದ್ರೆ ಅತಿಶಯವಾಯಿತು, ಏನೋ ಹೆಚ್ಚಳ. ಈಗ ಆತ್ಮನಿಗೆ ಅಂದರೆ
ಚೈತನ್ಯ ಮಾತ್ರ ಸ್ವರೂಪನಾಗಿರುವ ಆತ್ಮನಿಗೆ ಅಜ್ಞಾನವುಂಟು ಅಂದ್ರೆ ಅತಿಶಯ ವ್ಯತ್ಯಾಸವಾಯಿತು. ಯಾಕೆ? ಜ್ಞಾನ ಪ್ರಾಪ್ತೇಶ್ಚ ಸಂಭವ. ಸರಿ, ಆತ್ಮನಿಗೆ ಅಜ್ಞಾನವಿದೆ, ಅಜ್ಞಾನ ಹೋಗಬೇಕಾದರೆ ಜ್ಞಾನ ಬರಬೇಕು ಅಂತ ಇದು. ಜ್ಞಾನ ಪ್ರಾಪ್ತೇ, ಜ್ಞಾನವು ಬಂದ ಮೇಲೆ ಇರುವಂತ ಅಜ್ಞಾನ ಹೋಗುತ್ತೆ ಅಂತ ಮೇಲೆ ಹೆಚ್ಚಳ. ತಸ್ಯ ಜ್ಞಾನಕಾರಿತ್ವಾತ್, ಅದು ಜ್ಞಾನ ಉಂಟಾಗುವುದಕ್ಕೆ ಸಾಧನವಾಗಿದೆ. ಆತ್ಮನಲ್ಲಿ ಇರುವಂತಹ ಜ್ಞಾನವು ಅಜ್ಞಾನವನ್ನ ನಾಶ ಮಾಡಿ ಜ್ಞಾನ ಉಂಟು ಮಾಡುವುದಕ್ಕೆ ಅದು ಸಾಧಕವಾಗಿದೆ. ಆದ್ದರಿಂದ ಆತ್ಮನಿಗೆ ಅಜ್ಞಾನವಿದೆ ಅಂತ ಹೇಳುವುದು ಹೊಂದುವುದಿಲ್ಲ. ಹೀಗಾಗಿ ಬಿಟ್ರೆ ಬಹಳ ವ್ಯತ್ಯಾಸವಾಗ್ತಾ ಇದೆಯಲ್ಲ. ಈಗ ಆತ್ಮನಿಗೆ ಅಜ್ಞಾನವ, ಅನಾತ್ಮಕ್ಕೆ ಜ್ಞಾನವ ಅಂತ ಗೊತ್ತಾಗ್ತಾ ಇಲ್ಲ. ನಚ ಅಜ್ಞಾನ ಕಾರ್ಯತ್ವಮಾತ್ಮನಃ, ಆತ್ಮನನ್ನ ಅಜ್ಞಾನದ ಕಾರ್ಯ, ಅಜ್ಞಾನದಿಂದ ಆತ್ಮನು ಆಗಿದ್ದಾನೆ ಅಂತ ಹೇಳುವುದು ಸರಿಯಲ್ಲ. ಯಾಕೆ? ಕೂಟಸ್ಥ ಆತ್ಮ ಸ್ವಾಭಾವ್ಯಾತ್, ಆತ್ಮನು ಕೂಟಸ್ಥ ಸ್ವರೂಪನಾದ್ದರಿಂದ ಅಜ್ಞಾನದ ಕಾರ್ಯ, ಅಜ್ಞಾನವಿದೆ, ಏನೋ ಮಾಡಿ ಅಜ್ಞಾನವನ್ನು ಕಳ್ಕೊಂಡು ಆತ್ಮನಿಗೆ ಜ್ಞಾನ ಉಂಟಾಗಬೇಕು ಎನ್ನುವುದು ಸರಿಯಲ್ಲ. ಕೂಟಸ್ಥನಾಗಿ ಆತ್ಮಸ್ವರೂಪನಾಗಿರುವುದರಿಂದ ಅಜ್ಞಾನ ಅನಪೇಕ್ಷಸ್ಯ ಚ ಆತ್ಮನಃ ಸ್ವತಯೇವ ಸ್ವರೂಪ ಸಿದ್ಧೇಃ ಯುಕ್ತಂ ಆತ್ಮನಯೇವ ಅಜ್ಞತ್ವಂ. ಶ್ರೀರಾಮ್ ಜಯ ಚೆನ್ನಾಗಿದೆ. ಅಜ್ಞಾನಾನಪೇಕ್ಷಸ್ಯ ಆತ್ಮನಃ, ಆತ್ಮನಿಗೆ ಅಜ್ಞಾನದ ಅಪೇಕ್ಷೆ ಇಲ್ಲ, ಅಜ್ಞಾನದಿಂದ ಆಗಬೇಕಾಗಿರುವ ಯಾವ ಅನರ್ಥವೂ ಆತ್ಮನಿಗೆ ಬೇಕಾಗಿಲ್ಲ. ಆತ್ಮ ಅಜ್ಞಾನ ಅನಪೇಕ್ಷ, ಅಜ್ಞಾನಂ ನ ಅಪೇಕ್ಷತೆ ಆತ್ಮ. ಯಾಕೆಂದ ಆತ್ಮನಃ ಸ್ವತಯೇವ ಸ್ವರೂಪ ಸಿದ್ಧೇ, ಆತ್ಮನ ಸ್ವರೂಪ ಸಿದ್ಧವಾಗಿ ಆತ್ಮನಿಗೆ ಜ್ಞಾನವೂ ಬೇಡ, ಅಜ್ಞಾನವೂ ಬೇಡ. ಅಜ್ಞಾನದಿಂದ ಆಗಬೇಕಾದದ್ದು ಆತ್ಮನಿಗೇನೂ ಇಲ್ಲ. ಯಾಕೆ? ಅವನು ಚೈತನ್ಯ ಸ್ವರೂಪನಾಗಿದ್ದಾನೆ, ಆದ್ದರಿಂದ ಹೊಂತ ಇಲ್ಲ. ಅಜ್ಞಾನ ಅನಪೇಕ್ಷಸ್ಯ ಚ ಆತ್ಮನಃ, ಅಜ್ಞಾನವನ್ನ ಅಪೇಕ್ಷಿಸದೇ ಇರುವಂತಹ ಆತ್ಮನು ಸ್ವತಃ ತಾನೇ ಸ್ವರೂಪ ಸಿದ್ಧ. ಆದ್ದರಿಂದ ಯುಕ್ತಂ ಆತ್ಮನಯೇವ ಅಜ್ಞತ್ವಂ, ಆತ್ಮನೇ ಅಜ್ಞಾನಿಯಾಗಿದ್ದಾನೆ ಎಂದು ಒಪ್ಕೊಳ್ಬೇಕು. ಬಹಳ ಸೂಕ್ಷ್ಮ ವಿಚಾರ. ಆತ್ಮ ಏವ ಅಜ್ಞಃ, ಯಾಕೆ? ನ ಜಾನಾಮೀತಿ ಅನುಭವ ದರ್ಶನಾತ್. ಅಜ್ಞಾನ ಯಾರಿಗೆ? ಆತ್ಮನಿಗೆ. ಅಜ್ಞಾನ ಆತ್ಮನಿಗೂ ಹೊಂದುವುದಿಲ್ಲ, ಅನಾತ್ಮಕ್ಕೂ ಹೊಂದುವುದಿಲ್ಲ, ಅನಾತ್ಮಕ್ಕಂತೂ ಹೊಂದುವುದೇ ಇಲ್ಲ. ಆದ್ದರಿಂದ ಆತ್ಮನಃ ಏವ, ಆತ್ಮನೇ ಅಜ್ಞನಾಗಿದ್ದಾನೆ ಎಂದು ಒಪ್ಕೊಳ್ಬೇಕು. ಆತ್ಮ ಏವ ಅಜ್ಞಃ ಆತ್ಮನಃ ಏವ ಅಜ್ಞತ್ವಂ. ಇಮಯಷ್ಟಿವಗೆ ಕಿಂ ವಿಷಯಂ ಪುನಃ ತತ್ ಆತ್ಮನಃ ಅಜ್ಞಾನಂ. ನೋಡಿ, ಆತ್ಮನಲ್ಲಿ ಅಜ್ಞಾನವಿದೆ. ಯಾವ ವಿಷಯಕ್ಕೆ? ಅಜ್ಞಾನಕ್ಕೆ ಎರಡು ವಸ್ತು ಬೇಕು, ಒಂದು ಆಶ್ರಯ, ಒಂದು ವಿಷಯ. ಅಜ್ಞಾನಕ್ಕೆ ಆಶ್ರಯ ಆತ್ಮ ಅಂತಾಯ್ತು. ಸರಿ, ವಿಷಯ ಯಾವುದು? ಯಾವ ವಿಷಯಕ್ಕೆ ಆತ್ಮನಿಗೆ ಅಜ್ಞಾನವಿದೆ? ಕಿಂ ವಿಷಯಂ ಪುನಃ ತತ್ ಆತ್ಮನಃ ಅಜ್ಞಾನಂ. ಆತ್ಮನಃ ಅಜ್ಞಾನಂ, ಆತ್ಮನ ಅಜ್ಞಾನವು ಯಾವುದನ್ನು ವಿಷಯವನ್ನಾಗಿ ಒಳ್ಳದ್ದಾಗಿದೆ? ಕಹ ವಿಷಯ ಯಸ್ಯ ತತ್ ಕಿಂ ವಿಷಯಂ. ಒಬ್ಬ ಮನುಷ್ಯ ನನ್ಗೆ ಅಜ್ಞಾನವಿದೆ ಅಂತಾನೆ. ಯಾವ ವಿಷಯದಲ್ಲಿ? ಕಾಫಿ ವಿಷಯದಲ್ಲಿ. ನನಗೆ ಕಾಫಿ ಎಂದು ಗೊತ್ತಿಲ್ಲ, ಅಥವಾ
ಅಧ್ಯಾರೋಪ ಅಪವಾದ ವಿಷಯದಲ್ಲಿ ಅನೇಕ ಜನ ಪಂಡಿತರಿದ್ದಾರೆ, ಒಳ್ಳೆ ಉಪನ್ಯಾಸ ಮಾಡ್ತಾರೆ, ಘಟಾಂಘಟಿಗರು. ಅವರನ್ನು ನಾನು ಕೇಳಿದ್ರೆ, ಸ್ವಾಮಿ ನೀವು ಪ್ರವಚನ ಮಾಡ್ತೀರಲ್ಲ ವೇದಾಂತ ಗೊತ್ತಾ? ನಮಗೆ ಗೊತ್ತು ಅಂತಾರೆ. ಹಾಗಾದ್ರೆ ವಸ್ತುತಂತ್ರ ಜ್ಞಾನವೆಂದರೇನೋ ಕೇಳಿ. ನಮಗೆ ಗೊತ್ತಿಲ್ಲ. 20-30 ವರ್ಷದಿಂದ ಪ್ರವಚನ ಮಾಡ್ತಾ ಇದ್ದೇನೆ, ಆದ್ರೆ ನನಗೆ ವಸ್ತುತಂತ್ರ ಜ್ಞಾನ ಗೊತ್ತಿಲ್ಲ, ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಗೊತ್ತಿಲ್ಲ ಅಂತಾನೆ. ಅಲ್ಲಿಗೆ ವಸ್ತುತಂತ್ರ ಜ್ಞಾನ ಎನ್ನುವಂತಹದ್ದು ಅವರ ಅಜ್ಞಾನಕ್ಕೆ ವಿಷಯ ಅಂತಾಯ್ತು. ಪ್ರಶ್ನೆ ಹಾಕೋತಾ ಇದ್ದಾರೆ. ಆತ್ಮನಃ ಅಜ್ಞಾನಂ, ಆತ್ಮನ ಅಜ್ಞಾನವು ಕಿಂ ವಿಷಯಂ, ಯಾವುದರ ವಿಷಯವಾಗಿದೆ? ನನಗೆ ಅಜ್ಞಾನವಿದೆ. ಯಾರ ಬಗ್ಗೆ? ನನ್ನ ಬಗ್ಗೆ. ಆತ್ಮ ವಿಷಯಂ ಇತಿ ಬ್ರೂಮಃ. ಶ್ರೀರಾಮ. ಆತ್ಮನಿ ಅಜ್ಞಾನಂ, ಆತ್ಮನಃ ವಿಷಯೇ ಅಜ್ಞಾನಂ. ನನ್ನಲ್ಲಿ ಅಜ್ಞಾನವಿದೆ, ನನ್ನ ವಿಷಯಕ್ಕೆ ಅಜ್ಞಾನವಿದೆ. ಐ ಡೂ ನಾಟ್ ನೋ ಮೈಸೆಲ್ಫ್, ಐ ನೋ ನಾಟ್ ಮೈಸೆಲ್ಫ್. ಎಲ್ಲರೂ ಹೇಳ್ತಾ ಇದ್ದೇನೆ, ಎಲ್ಲ ಅಜ್ಞಾನಿಗಳಿಗೂ ಅಜ್ಞಾನವಿದೆ. ಆತ್ಮ ವಿಷಯ ಅಜ್ಞಾನಂ, ಆತ್ಮ ವಿಷಯ ಯಸ್ಯ ತತ್ ಆತ್ಮ ವಿಷಯಂ ಅಜ್ಞಾನಂ. ಅಜ್ಞಾನಕ್ಕೆ ವಿಷಯ ಯಾರು? ಆತ್ಮನೇ ವಿಷಯ. ನನು ಆಕ್ಷೇಪಣೆ. ಆತ್ಮನಃ ಅಪಿ ಜ್ಞಾನ ಸ್ವರೂಪತ್ವಾತ್ ಅನನ್ಯತ್ವಾಚ್ಚ ಜ್ಞಾನ ಪ್ರಕೃತಿತ್ವಾದಿಭ್ಯಶ್ಚ ಹೇತುಭ್ಯಃ ನೈವ ಜ್ಞಾನಂ ಘಟತೆ. ಈಗ ಸ್ವಾಮಿ, ಆತ್ಮನಿಗೂ ಅಜ್ಞಾನ ಹೊಂದುವುದಿಲ್ವಲ್ಲ? ಘಟತೆ ಹೊಂದುತ್ತದೆ, ನ ಘಟತೆ ಹೊಂದುವುದಿಲ್ಲ. ಯಾಕೆ? ಆತ್ಮನು ಜ್ಞಾನ ಸ್ವರೂಪತ್ವಾತ್, ಜ್ಞಾನದ ಸ್ವರೂಪನಾಗಿದ್ದಾನೆ. ಆತ್ಮನಲ್ಲಿ ಅಜ್ಞಾನದ ಕಲ್ಪನೆ ಹೊಂದುವುದಿಲ್ಲ. ಸೂರ್ಯನಿಗೆ ಕತ್ತಲೆ ಇದೆ ಅಂತ ಹೇಳಕ್ಕಾಗ್ಯ? ಕತ್ತಲೆ ವಿರುದ್ಧವಾದವನು ಸೂರ್ಯ. ಸೂರ್ಯನಿಗೆ ಕತ್ತಲೆಯ ಸಂಬಂಧ ಕನಸಿನಲ್ಲೂ ಇಲ್ಲ. ಅದೇ ರೀತಿಯಲ್ಲಿ ಆತ್ಮನಃ ಜ್ಞಾನ ಸ್ವರೂಪತ್ವಾತ್, ಆತ್ಮನು ಕೇವಲ ಜ್ಞಾನ ಸ್ವರೂಪನಾಗಿರುವುದರಿಂದ ಅಜ್ಞಾನವಿಲ್ಲ. ಅನನ್ಯತ್ವಾಚ್ಯ, ಎಲ್ಲವೂ ಆತ್ಮನೇ. ಜ್ಞಾನವೂ ಆತ್ಮ, ಅನಾತ್ಮ ಅಜ್ಞಾನವೂ ಆತ್ಮ, ಬಂಧವೂ ಆತ್ಮ, ಮೋಕ್ಷವೂ ಆತ್ಮ. ಆತ್ಮನಿಗಿಂತ ಭಿನ್ನವಾಗಿ ಯಾವುದೊಂದು ಇಲ್ಲದ್ದರಿಂದ ಆತ್ಮನಿಗೆ ಅಜ್ಞಾನ ಹೊಂದುವುದಿಲ್ಲ. ಜ್ಞಾನ ಪ್ರಕೃತಿತ್ವಾದಿಭ್ಯಶ್ಚ ಹೇತುಭ್ಯ. ರಾಮ ರಾಮ. ಆತ್ಮನಿಂದಲೇ ಜ್ಞಾನ, ಆತ್ಮನಿಂದಲೇ ಎಲ್ಲವೂ ಉಂಟು. ಜ್ಞಾನ ಪ್ರಕೃತಿಯ ಮುಂತಾದ ಹೇತುಗಳಿಂದಲೂ ಕೂಡ ಆತ್ಮನಿಂದಲೇ ಎಲ್ಲವೂ ಬರ್ತಾ ಇದೆ. ಹೀಗಿರುವಾಗ ಅಂಥ ಆತ್ಮನಿಗೆ ಅಜ್ಞಾನ ಉಂಟು ಅಂತ ಹೇಳಬಹುದೇ? ದೈವ ಅಜ್ಞಾನಂ ಆತ್ಮನಃ ಘಟತೆ. ಆತ್ಮನಿಗೂ ಅಜ್ಞಾನ ಹೊಂದುವುದಿಲ್ಲ ಅಂತ ಕೇಳಿದರೆ ಪೂರ್ವಪಕ್ಷ. ಅದು ಪೂರ್ವಪಕ್ಷ ಹೇಳ್ತಾ ಇದ್ದಾನೆ, ಆತ್ಮನಿಗೂ ಅಜ್ಞಾನ ಹೊಂದುವುದಿಲ್ಲ. ಆತ್ಮನು ಜ್ಞಾನ ಸ್ವರೂಪನಾದ್ದರಿಂದಲೂ ಆತ್ಮನಿಗಿಂತ ಭಿನ್ನವಾಗಿ ಯಾವುದು ಇಲ್ಲವಾದ್ದರಿಂದಲೂ ಜ್ಞಾನ ಪ್ರಗತಿತ್ವಾದಿಗಳಿಗೆ ಕಾರಣವಾಗಿದ್ದಾನೆ. ಮುಂತಾದ ಹೇತುಗಳಿಂದ ಆತ್ಮನಃ ಅಪಿ ಅಜ್ಞಾನಂ ನ ಘಟತೆ ಇತಿ ಪೂರ್ವ ಪಕ್ಷ. ಘಟತೆ ಏವ ಅಜ್ಞಾನಂ ಸಿದ್ಧಾಂತ. ಇಲ್ಲ, ಆತ್ಮನಿಗೆ ಅಜ್ಞಾನವು ಘಟತೆ ಹೊಂದುತ್ತದೆ, ಘಟತೆ ಏವ ಹೊಂದೇ ಹೊಂದುತ್ತದೆ. ಆರ್ಗ್ಯುಮೆಂಟ್ ಹೇಗಿದೆ. ಇದೆಲ್ಲ ದೃಷ್ಟಿ ಭೇದ, ಬೇರೆ ಬೇರೆ ದೃಷ್ಟಿಯಿಂದ ನೋಡಬೇಕು. ಆತ್ಮನಿಗೆ ಅಜ್ಞಾನವು ಹೊಂದೇ ಹೊಂದುತ್ತದೆ. ಕಥಂ, ಹೇಗೆ? ಅಜ್ಞಾನ ಮಾತ್ರ ನಿಮಿತ್ತತ್ವಾತ್
ತದ್ವಿಭಾಗಸ್ಯ ಸರ್ಪಾತ್ಮತ ಇವ ರಜ್ವಾಹ. ಒಳ್ಳೆಯ ಉದಾಹರಣೆ ಕೊಟ್ಬಿಟ್ಟು, ಹಗ್ಗದಲ್ಲಿ ಹಾವು ತೋರ್ತಾ ಇದೆ. ಹಗ್ಗದ ಹಾವು ಇದೆಯೋ ಇಲ್ವೋ? ಇದೆ. ಇಲ್ಲ. ಹಗ್ಗದಲ್ಲಿ ಹಾವಿದೆಯಾ? ಇದೆ. ಇಲ್ಲದೆ ಹೋಗಿ ಬಿಟ್ಟಿದ್ದರೆ ಇವನಿಗೆ ಏಕೆ ಭಯವಾಗ್ತಾ ಇತ್ತು? ಇವನಿಗೆ ಏಕೆ ನಡುಕ ಬರ್ತಾ ಇತ್ತು? ಯಾಕೆ ಓಡ್ ಹೋಗ್ತಾ ಇದ್ದಾನೆ? ಆದ್ದರಿಂದ ಹಗ್ಗದಲ್ಲಿ ಹಾವಿದೆ. ಏನಪ್ಪ ಹೆದರ್ಕೊಂಡಿರ್ಬೋದು ಇವನು. ನಿಜವಾಗಿ ಹಾವಿದೆಯಾ? ಅದರಲ್ಲಿ ಇದೆ. ಇದ್ದಿದ್ದರೆ ಹತ್ತಿರಕ್ಕೆ ಹೋದ ಮೇಲೆ ಬೆಳಕಿನಲ್ಲಿ ನೋಡಿದಾಗ ಏಕೆ ಹಾವು ಕಾಣಿಸ್ತಾ ಇಲ್ಲ? ಇಲ್ಲದ್ದರಿಂದ ಎರಡೂ ಸರಿ ಭ್ರಮೆ. ರಜ್ವಾಹ ಹಗ್ಗಕ್ಕೆ, ಸರ್ಪಾತ್ಮತ ಇವ ಸರ್ಪಸ್ಯ ಭಾವ ಸರ್ಪಾತ್ಮತ್ವಂ ಸರ್ಪಾತ್ಮತ. ಹಗ್ಗದಲ್ಲಿ ಹಾವು ಇದೆಯೋ ಇಲ್ಲೋ ಅಂದ್ರೆ ಒಂದು ದೃಷ್ಟಿಯಿಂದ ಇದೆ, ಇನ್ನೊಂದು ದೃಷ್ಟಿಯಿಂದ ಇಲ್ಲ. ನೋಡಿ, ಹಗ್ಗದಲ್ಲಿ ಹಾವು ಕಾಣಿಸುತ್ತೆ ಹೊರತು ಒಂದು ಹುಲಿ ಹೋಗ್ತಾ ಇದೆ, ಅದ್ರ ಹಾವೊಂದು ಕಾಣಿಸುತ್ತಾ? ಇಲ್ಲ. ಒಂದು ಮೊಲ ಹೋಗ್ತಾ ಇದೆ, ಆ ಮೊಲದಲ್ಲಿ ಹಾವು ಅನ್ನುವಂತ ಭ್ರಮೆ ಉಂಟಾಗುತ್ತಾ? ಇಲ್ಲ. ಒಬ್ಬ ಮನುಷ್ಯ ಹೋಗ್ತಾ ಇದ್ದಾನೆ, ಅವನಲ್ಲಿ ಸರ್ಪ ಭ್ರಮೆ ಉಂಟಾ? ಇಲ್ಲ. ಹಗ್ಗದಲ್ಲಿ ಮಾತ್ರ ಸರ್ಪ ಭ್ರಮೆ. ಯಾಕೆ? ಹಗ್ಗದಲ್ಲಿ ಇದೆ ಅಂದ್ ಒಬ್ರು. ಏನಯ್ಯ, ಹಗ್ಗದಲ್ಲಿ ಹಾವು ಇದ್ದಿದ್ದರೆ ಬೆಳಕು ಬಂದ ಮೇಲೂ ಇರಬೇಕಾಗಿತ್ತಲ್ಲ, ಅದ ಇಲ್ಲ ಅಂತ ಮತ್ತೊಂದು. ಅದೇ ರೀತಿಯಲ್ಲಿ ಅಜ್ಞಾನ ಮಾತ್ರ ನಿಮಿತ್ತತ್ವ ತದ್ವಿಭಾಗಸ್ಯ. ಆತ್ಮನಿಗೆ ಅಜ್ಞಾನ ಉಂಟಾ? ಉಂಟು. ಯಾಕೆ? ಅಹಂ ಅಜ್ಞ ಇತ್ಯನುಭವ ದರ್ಶನಾತ್. ನಾನು ಅಜ್ಞ, ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಆದ್ದರಿಂದ ಅಜ್ಞಾನ ಉಂಟು. ಇನ್ನೊಂದು ದೃಷ್ಟಿಯಿಂದ ಆತ್ಮನು ಚೈತನ್ಯ ಸ್ವರೂಪನಲ್ಲವೇ, ಜ್ಞಾನ ಸ್ವರೂಪನಲ್ಲವೇ, ಬೋಧ ಸ್ವರೂಪನಾಗಿರುವ ಆತ್ಮನಲ್ಲಿ ಅಜ್ಞಾನವಿದೆಯೇ? ಇಲ್ಲ. ಹೀಗೆ ಅಜ್ಞಾನ ಮಾತ್ರ ನಿಮಿತ್ತತ್ವಾತ್ ತದ್ವಿಭಾಗಸ್ಯ ತದ್ವಿಭಾಗಸ್ಯ. ಅಜ್ಞಾನವು ಇದೆ, ಅಜ್ಞಾನವು ಇಲ್ಲ, ಎರಡೂ ಸರಿ. ಯಾಕೆ? ಎರಡೂ ಕೂಡ ಅಜ್ಞಾನ ಮಾತ್ರ ನಿಮಿತ್ತತ್ವಾತ್. ಅಜ್ಞಾನ ಮಾತ್ರ ನಿಮಿತ್ತವಾಗಿರುವುದರಿಂದ ಅಜ್ಞಾನವಿದೆ ಎನ್ನುವುದು ಅಜ್ಞಾನದಿಂದ, ಅಜ್ಞಾನವಿಲ್ಲ ಎನ್ನುವುದು ಅಜ್ಞಾನದಿಂದ. ಹೇಳ್ತಾ ಇರೋನು ಯಾರು? ನಾನು. ನಾನು ಒಂದು ಯಾರು? ಆತ್ಮ. ಆದ್ದರಿಂದ ಆತ್ಮನಿಗೆ ಅಜ್ಞಾನ ಉಂಟು. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ತಸ್ಮಾತ್ ತತ್ ಅಪನುತ್ತೌ ದ್ವೈತಾನರ್ಥಾಭಾವ. ಆತ್ಮನಲ್ಲಿ, ಆತ್ಮನ ವಿಷಯಕ್ಕೆ ಅಜ್ಞಾನ ಉಂಟು. ಇದರಿಂದ ಏನು ಗೊತ್ತಾಗುತ್ತೆ ಅಂದ್ರೆ, ಆತ್ಮನೇ ಅಜ್ಞಾನಕ್ಕೆ ಆಶ್ರಯ, ಆತ್ಮನೇ ಅಜ್ಞಾನಕ್ಕೆ ವಿಷಯ. ಆಶ್ರಯತ್ವ ವಿಷಯತ್ವ ಭಾಗಿನಿ ನಿರ್ವಿಭಾಗ ಚಿತ್ತರೇವ ಕೇವಲ. ಪೂರ್ವ ಸಿದ್ಧ ತಮಸೋ ಹಿ ಪಶ್ಚಿಮೋ ನಾಶ್ರಯೋ ಭವತಿ ನಾಪಿ ಗೋಚರ. ಒಂದು ಪ್ರಸಿದ್ಧವಾದ ವಾಕ್ಯ. ಆಶ್ರಯತ್ವ ವಿಷಯತ್ವ ಎರಡು ಆತ್ಮನಿಗೆ. ಆತ್ಮನೇ ಅಜ್ಞಾನಕ್ಕೆ ಆಶ್ರಯ. ಅಜ್ಞಾನ ಎಲ್ಲಿದೆ? ಆತ್ಮನಲ್ಲಿದೆ. ಅಜ್ಞಾನಕ್ಕೆ ವಿಷಯ ಯಾರು? ಆತ್ಮನೇ ವಿಷಯ. ಆತ್ಮನ ವಿಷಯಕ್ಕೆ ಅಜ್ಞಾನವಿದೆ. ಎರಡಕ್ಕೂ ಆತ್ಮನೇ ಆಶ್ರಯ. ಬಹಳ ಚೆನ್ನಾಗಿದೆ ಇದು. ಅಜ್ಞಾನ ಮಾತ್ರ ನಿಮಿತ್ತತ್ವಾತ್ ತದ್ವಿಭಾಗಸ್ಯ ಸರ್ಪಾತ್ಮತ ಇವ ರಜ್ವಾಹ. ತಸ್ಮಾತ್ ಆದ್ದರಿಂದ ತತು ಅಪನುತ್ತೌ ಸತ್ಯಂ ಸ್ತ್ರೀಲಿಂಗ. ತತ್ ಅಜ್ಞಾನ, ಅಜ್ಞಾನ ಅಪನುತ್ತೌ ಸತ್ಯಂ.
ಅಜ್ಞಾನ ಅಪನೋದನೆ ಸತಿ, ಅಜ್ಞಾನ ಪರಿಹಾರೇ ಸತಿ. ಇಂಥ ಅಜ್ಞಾನವನ್ನ ಅಪನುತ್ತಿ ತಳ್ಳಿ ಹಾಕ್ಬೇಕು, ಹೊರಗೆ ಹಾಕ್ಬೇಕು, ಅಟ್ಟಬೇಕು, ನಾಶ ಮಾಡಬೇಕು. ಇಂಥ ಅಜ್ಞಾನವನ್ನ ನಾಶ ಮಾಡಿಕೊಂಡಾಗ ದ್ವೈತ ಅನರ್ಥ ಅಭಾವ. ಯಾವ ದ್ವೈತ ಪ್ರಪಂಚವೂ ಇಲ್ಲ, ಅನರ್ಥವೂ ಇಲ್ಲ. ಇವತ್ತು ಮನುಷ್ಯನನ್ನು ಕಾಡುತ್ತಿರುವಂತಹದ್ದು ಅನರ್ಥ ಪರಂಪರೆ. ಭಾವ ಒಂದ ಎರಡ 100 1000 ಲಕ್ಷ ಕೋಟಿ ಕೋಟಿ ಅನರ್ಥ. ಎಲ್ಲ ಅನರ್ಥಗಳಿಗೂ ಮೂಲ ಕಾರಣ ಅಜ್ಞಾನ. ಆತ್ಮಾನಂಚೇದ್ವಿಜಾನೀಯಾತ್ ಅಯಮಸ್ಮೀತಿ ಪೂರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಮನು ಸಂಜ್ವರೇತಿ. ಬೃಹದಾರಣ್ಯಕೋಪನಿಷತ್ ಮಂತ್ರ. ಆತ್ಮನನ್ನು ಅರ್ಥ ಮಾಡಿಕೊಂಡು ಬಿಟ್ಟರೆ ಅಲ್ಲಿ ಅಜ್ಞಾನವಿಲ್ಲ. ಅಜ್ಞಾನವಿಲ್ಲದಿರುವಾಗ ಅದನ್ನು ಹುಟ್ಟಿದಂತಹ ದ್ವೈತ ಪ್ರಪಂಚವಿಲ್ಲ. ದ್ವೈತ ಪ್ರಪಂಚವೇ ಇಲ್ಲ ಅಂದಮೇಲೆ ಯಾವ ಅನರ್ಥಗಳೂ ಇಲ್ಲ. ತಸ್ಮಾತ್ ಅಜ್ಞಾನ ಅಪನುತ್ತವು. ಅಜ್ಞಾನವನ್ನ ತಳ್ಳಿ ಹಾಕಿ ಬಿಟ್ಟರೆ, ನಾಶ ಮಾಡಿಬಿಟ್ಟರೆ, ಬಾಧ ಮಾಡಿಬಿಟ್ಟರೆ ದ್ವೈತಾನರ್ಥಾಭಾವ ಮೋಕ್ಷ. ಅದಕ್ಕೆ ಮೋಕ್ಷ ಅಂತ. ಎಷ್ಟಾನಂದವಾಗಿದೆ. ನನಗೆ ಸಾಕಾಗಿ ಹೋಗಿದೆ ಸ್ವಾಮಿ. ಈ ಸಂಸಾರದಲ್ಲಿ ದಿನ ದುಃಖ, ತಾಪತ್ರಯ, ಬೈಗಳ, ನಿಂದನೆ, ತಿರಸ್ಕಾರ ತುಂಬಿ ಹೋಗಿದೆ. ಇದು ತಪ್ಪಿಸೋದಕ್ಕೆ ಏನ್ ಮಾಡ್ಬೇಕು? ಆತ್ಮಜ್ಞಾನ ಮಾಡ್ಬೇಕು. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂದ್ವಿಜಾನತಃ ತತ್ರ ಕೋ ಮೋಹಃ ಕಶೋಕಃ ಏಕತ್ವಮನುಪಶ್ಯತಃ ಸಮಂ ಪಶ್ಯನ್ಯ ಸರ್ವತ್ರ ಸಮವಸ್ಥಿತಮೀಶ್ವರಂ ನಹಿ ನಸ್ತ್ಯಾತ್ಮನಾತ್ಮಾನಂ ತತೋ ಯಾತಿ ಪರಾಂಗತಿಂ. ಎಷ್ಟೇ ವಾಕ್ಯಗಳು. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ ಸ್ವವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ರಾಮಚಂದ್ರ. ಅಜ್ಞಾನವೇ ಎಲ್ಲ ಅನರ್ಥಗಳಿಗೂ ಮೂಲ. ಅಸ್ಯಾನರ್ಥ ಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ. ವೇದಾಂತಗಳು ಹೊರಟಿರುವುದು ಅಜ್ಞಾನವನ್ನು ಧ್ವಂಸ ಮಾಡುವುದಕ್ಕೆ. ಅನರ್ಥಕ್ಕೆ ಹೇತುವಾಗಿರುವ ಅಜ್ಞಾನದ ಧ್ವಂಸವೇ ವೇದಾಂತಗಳ ಗುರಿ. ಇದನ್ನ ತೋರಿಸಿಕೊಡುವುದೇ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅವತಾರದ ನಿಜವಾದ ಗುರಿ. ಯಥಾಚ ಅಯಮರ್ಥ ಸರ್ವೇಷಾಂ ವೇದಾಂತಾನಾಂ ತಥಾ ವಯಂ ಅಸ್ಯಾಂ ಶಾರೀರಿಕ ಮೀಮಾಂಸಾಯಾಂ ಪ್ರದರ್ಶಯಿಷ್ಯಾಮಃ. ಇದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅವತಾರದ ಉದ್ದೇಶ. ಜ್ಞಾನ ಪ್ರಸಾರವಾಗಬೇಕು, ಅಜ್ಞಾನವನ್ನ ನಾಶ ಮಾಡಬೇಕು. ಪ್ರಪಂಚದಲ್ಲಿರುವ ಸಕಲ ಮಾನವರು ಕೂಡ ಅಜ್ಞಾನ ಎನ್ನುವಂಥ ಮೊಸಳೆ ಸಿಕ್ಕಾಕೊಂಡಿದ್ದಾರೆ. ಅಜ್ಞಾನ ಎನ್ನುವಂಥ ಮೊಸಳೆಯ ಧ್ವಂಸವಾದರೆ ಎಲ್ಲ ಕಡೆ ನಿಮಗೆ ನೋಡಿ. ಇಂಥ ಒಂದು ಮನಸ್ಸು ಬರಬೇಕಾದ್ರೆ, ಮುಮುಕ್ಷುತ್ವ ಬರಬೇಕಾದರೆ, ನಾನು ಮುಮುಕ್ಷವಾಗಿ ಬೇಕೋ, ನಾನು ತತ್ವ ಜಿಜ್ಞಾಸು ಸಾಧಕನಾಗಬೇಕು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅವರ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳಲ್ಲಿ ತಿಳಿಸಿರುವಂತೆ ಆತ್ಮಜ್ಞಾನವನ್ನ ಮಾಡಿಕೊಂಡು ಅಜ್ಞಾನವನ್ನ ಧ್ವಂಸ ಮಾಡಿಕೊಂಡು ಎಲ್ಲ ಅನರ್ಥಗಳನ್ನು ಬೇರಬೇಕು. ಇದು ಬಹಳ ಮುಖ್ಯವಾದ ತತ್ವ. ತಸ್ಮಾದಾದ್ದರಿಂದ ತದಪನುತ್ತವು. ಇಲ್ಲಿ ಗುರು ಓದುವಾಗ ತದಪನುತ್ತ ಓದಬಾರ್ದಪ್ಪ, ತದಪನುತ್ತವು. ಅಜ್ಞಾನಾಪನುತ್ತವು ಸತ್ಯಂ. ಇಂಥ ಅಜ್ಞಾನವನ್ನ ತಳ್ಳಿ ಹಾಕಿಬಿಟ್ರೆ, ಅಪನೋದನ ದೂರ ಮಾಡ್ಕೊಂಡ್ಬಿಟ್ರೆ ದ್ವೈತ ಅನರ್ಥ. ಯಾವ ದ್ವೈತವೂ ಇಲ್ಲ, ಯಾವ ಅನರ್ಥವೂ ಇಲ್ಲ.
ಯೋಗರತೋ ವಾ ಭೋಗರತೋ ವಾ ಸಂಗರತೋ ವಾ ಸಂಗವಿಹೀನ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಉಪದೇಶಾಮೃತ ಬ್ರಹ್ಮಾನಂದ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳನ್ನ ರಚಿಸಿ ತನ್ಮುಖಾಂತರ ಎಲ್ಲ ಮಾನವರಿಗೂ ಇರುವಂತ ಅಜ್ಞಾನವನ್ನ ನಾಶ ಮಾಡುವುದೇ ಶಂಕರಾಚಾರ್ಯರ ಉದ್ದೇಶ. ತದಪನೋದಶ್ಚ. ಸರಿ, ಅಜ್ಞಾನ ಹೋಗುವುದು ಹೇಗೆ? ಅಜ್ಞಾನ ಅಪನೋದ, ಅಜ್ಞಾನ ಹಾನಿ, ಅಜ್ಞಾನ ಪರಿಹಾರ, ಅಜ್ಞಾನ ನಾಶ, ಅಜ್ಞಾನ ಬಾಧ ಕಥಂ. ನಮಗೆ ಅರ್ಥ ಆಯ್ತು. ಅಜ್ಞಾನದಿಂದ ಅನರ್ಥ, ಅಜ್ಞಾನದಿಂದ ದ್ವೈತ ದರ್ಶನ, ಅಜ್ಞಾನದಿಂದಲೇ ನಾನಾ ವಿಧವಾಗಿರುವಂತಹ ತಾಪತ್ರಯ, ಅಜ್ಞಾನವೇ ಮೃತ್ಯು, ಅಜ್ಞಾನವೇ ಶತ್ರು ಗೊತ್ತಾಯ್ತು. ಇಂಥ ಅಜ್ಞಾನವನ್ನ ನಾವುಗಳು ಹ್ಯಾಕ್ ಕಳ್ಕೊಬೇಕು? ಅದು ಮುಖ್ಯ ಅಲ್ವೇ? ಯಾವುದೊಂದು ರೋಗ ಇದೆ, ಭಯಂಕರವಾದ ರೋಗ, ತುಂಬಾ ದೊಡ್ಡ ರೋಗ, ಅದರಿಂದ ಎಲ್ಲರೂ ಸಾಯ್ತಾ ಇದ್ದಾರೆ. ಹೇಗನ್ನು ಕಳ್ಕೋಬೇಕು? ಪರಿಹಾರ ತದಪನೋದಶ್ಚ ಅಜ್ಞಾನ ಹಾನಿಶ್ಚ. ಅಜ್ಞಾನ ಹಾನಿ ಹೇಗೆ? ಅಸ್ಯಾನರ್ಥ ಹೇತು ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಿ. ಬಾ, ಏನ್ ಬರೆದಿದ್ದಾರೆ ಶಂಕರಾಚಾರ್ಯರು? ಅದ್ಭುತ, ಪರಮಾದ್ಭುತ, ಅದ್ಭುತ ಶಂಕರ. ನಾನು ಪುಸ್ತಕ ಬರೆದಿದ್ದೇನೆ, ಹೌದಾ? ಅದು 100ನೇ ಪುಸ್ತಕ ಅಂತ ಕಾಣಿಸುತ್ತೆ. ಪುಸ್ತಕದ ಹೆಸರು ಅದ್ಭುತ ಶಂಕರ. ಎಲ್ಲವೂ ಅದ್ಭುತವೇ, ಎಲ್ಲವೂ ಪವಾಡವೇ. ಶಂಕರಾಚಾರ್ಯರು ಜಗತ್ತಿಗೆ ತೋರಿಸಿರುವ ದೊಡ್ಡ ಪವಾಡವೇನು ಗೊತ್ತಾ? ಈ ಭೂಮಿಯ ಮೇಲಿರುವ 1,000 ಕೋಟಿ ಮಾನವರಿಗೂ ದುಃಖ ಉಂಟು, 1,000 ಕೋಟಿ ಮಾನವರಿಗೂ ಅನರ್ಥ ಪರಂಪರೆ ಉಂಟು. ಇದಕ್ಕೆಲ್ಲ ಕಾರಣ ಅಜ್ಞಾನ, ಅವಿದ್ಯಾ, ಭ್ರಾಂತಿ, ಮಿಥ್ಯಾಜ್ಞಾನಂ, ಅನವಬೋಧ, ಅಧ್ಯಾಸ. ಅಧ್ಯಾಸವನ್ನ ಕಳೆದುಕೊಳ್ಳದೆ ಹೋದರೆ ಏನೇ ಮಾಡಿ ಜಪ ತಪ ಹೋಮ ಹವನ ದಾನ ಏನ್ ಮಾಡ್ತಾ ಇದ್ರು ಕೂಡ ಅಧ್ಯಾಸ ಅಲ್ಲಾಡಲ್ಲ. ಕತ್ತಲೆ ಇದೆ, ಕತ್ತಲೆಗೆ ತುಂಬಾ ಕಷ್ಟಪಡ್ತಾ ಇದ್ದೇವೆ. ತರಕಾರಿ ಹೆಚ್ಚಕ್ಕೆ ಹೋದ, ಕೈ ಕುಯ್ಕೊಂಡ. ತೆಂಗಿನಕಾಯಿ ಬಡಿಯಕ್ಕೆ ಹೋದ, ಕೈ ಕತ್ತರಿಸ್ಕೊಂಡ. ಕತ್ತಲೆ, ಭಯಂಕರವಾದ ಕತ್ತಲೆ. ಕತ್ತಲೆಯಿಂದ ಎಲ್ಲ ಅನರ್ಥ ಪ್ರಾಪ್ತಿಯಾಗಿ. ಇಂಥ ಕತ್ತಲೆ ಕಳ್ಕೊಳಕ್ಕೆ ಏನ್ ಮಾಡ್ಬೇಕು? ನೀ ಜಪಾನುಷ್ಠಾನವನ್ನ ಮಾಡಿ ಹೋಗಿ ಏನ್ ಮಾಡಿದ್ರು ಕೂಡ ಕತ್ತೆ ಹೇಳುತ್ತೆ, ನಾ ಅಲ್ಲಾಡುವುದೇನು, ಇಲ್ಲೇ ಇದ್ದೇನೆ. ಕತ್ತಲೆಯೇ ಹಾಗಿರಬೇಕಾದರೆ ಅಧ್ಯಾಸ ಏವಮಯಮನಾದಿರನಂತಹ ನೈಸರ್ಗಿಕೋಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸಕಲ ಲೋಕ ಪ್ರತ್ಯಕ್ಷ. ಎಷ್ಟು ಜನ ಬರೆದಿದ್ದಾರೆ, ಧೈರ್ಯ ಬರೆದಿದ್ದಾರೆ. ಸಕಲ ಲೋಕಗಳಲ್ಲಿಯೂ ಕೂಡ ಇದೆ ಯಾವುದು? ಅವಿದ್ಯ. ನಾನು ನನ್ನದು, ನಾನು ಕರ್ತ, ನಾನು ಭೋಕ್ತ, ಈ ರೂಪದಿಂದ ಅಧ್ಯಾಸವೇ. ಇದ ಕತ್ತರಿಸಬೇಕಾ? ಅವಿದ್ಯ ಎನ್ನುವ ಅಸುರನನ್ನ, ಅಜ್ಞಾನವೆಂಬ ಅಂಧಕಾಸುರನನ್ನ ತುಂಡು ತುಂಡು ಮಾಡಬೇಕಾದ್ರೆ ಅಸ್ಯಾನರ್ಥ ಹೇತು ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಬೇಕು. ಹೌದಾ? ನಮೋ ನಮಃ ಶಂಕರ ಅಂತ ಆತ್ಮಜ್ಞಾನವನ್ನ ಉಪದೇಶ ಮಾಡಿರುವ ಏಕೈಕ ಜಗದ್ಗುರುಗಳೆಂದರೆ ಭಗವತ್ಪಾದ ಶಂಕರಾಚಾರ್ಯರವರು. ತದಪನೋದಶ್ಚ. ಇಂಥ ಅವಿದ್ಯೆಯನ್ನ, ಅಜ್ಞಾನವನ್ನ ತಳ್ಳಿ ಹಾಕುವುದು ಹೇಗೆ? ಸುಲಭವೇ? ಅಲ್ಲ. ವಾಕ್ಯಾದೇವ ತತ್ಪದ ಪದಾರ್ಥಾಭಿಜ್ಞಸ್ಯ. ತತ್ವಮಸಿ ವಾಕ್ಯ, ತತ್ವ ತ್ವಂ ಅಸಿ ಪದಗಳು. ಆ ಪದಗಳು, ಪದಗಳರ್ಥ,
ಇದನ್ನ ಚೆನ್ನಾಗಿ ತಿಳಿದುಕೊಂಡು ತತ್ವಮಸಿ ವಾಕ್ಯದ ಅರ್ಥವನ್ನು ಅರ್ಥ ಮಾಡಿಕೊಂಡು ಅಹಂ ಬ್ರಹ್ಮಾಸ್ಮಿ ತಿಳ್ಕೊಂಡ. ಆಗ ಅಜ್ಞಾನ ಹೊರಟೈತೆ. ಅಷ್ಟೊಂದು ಜೋರಾಗಿ ಮೆರೆಯುತ್ತಿದ್ದಂಥ ಅಜ್ಞಾನವು ಕ್ಷಣ ಮಾತ್ರದಲ್ಲಿ ಇಲ್ಲವಾಯಿತು. ಒಂದು ಊರಿನಲ್ಲಿ ಒಂದು ವಾರದಿಂದ ಕತ್ತಲೆ, ಸೂರ್ಯ ಹುಡ್ತಾ ಇಲ್ಲ, ಮೋಡ ಕವಿಸ್ಕೊಂಡಿದೆ, ಮಳೆ ಬರ್ತಾ ಇದೆ, ಕರೆಂಟ್ ಹೋಗ್ಬಿಡಿ. ಹಗಲು ರಾತ್ರಿ ಗೊತ್ತಾಗ್ತಾ ಇದೆ. ಎಲ್ಲರೂ ಬಹಳ ಬಹಳ ಕಷ್ಟಪಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಸೂರ್ಯೋದಯವಾಯಿತು. ಸೂರ್ಯ ಹುಟ್ಟುಬಿಟ್ಟ ಅಂದ್ರೆ ಕತ್ಲೆ ಹೊಟ್ಟೋಯ್ತಲ್ವೇ. ಅದೇ ರೀತಿಯಲ್ಲಿ ತದಪನೋದಶ್ಚ, ಇಂಥ ಅಜ್ಞಾನವನ್ನ ನಾವು ಹೇಗೆ ಕಳ್ಕೋಬೇಕು? ಅವನೇ ಮುಮುಕ್ಷು, ಅವನೇ ತತ್ವ ಜಿಜ್ಞಾಸು, ಅವನೇ ಉತ್ತಮೋತ್ತಮನಾಗಿರುವ ಅಧ್ಯಾತ್ಮ ಸಾಧಕ. ಎಷ್ಟು ಊಟ ಮಾಡಿದ್ರು ಅಜ್ಞಾನ ಹೋಗ್ತಾ ಇಲ್ಲ. ಬೇರೆ ಬೇರೆ ಹೋಟ್ಲುಗಳು ಹೋಗಿ ವಿಶೇಷವಾದಂತ ತಿಂಡಿ ತಿಂದ್ರು ಅಜ್ಞಾನ ಹೋಗ್ತಾ ಇಲ್ಲ. ಒಳ್ಳೊಳ್ಳೆ ಕಾರ್ ಇಟ್ಕೊಂಡು ಕಾರ ಓಡಾಡ್ತಾ ಇದ್ದಾನೆ, ಅದರಲ್ಲೂ ಅಜ್ಞಾನ ಹೋಗ್ತಾ ಇಲ್ಲ. 3 ಹೊತ್ತು ಸ್ನಾನ ಮಾಡಿಕೊಂಡು ತ್ರಿಕಾಲ ಸಂಧ್ಯಾ ವಂದನ, ಅಗ್ನಿಹೋತ್ರ, ಪೂಜಾ, ಜಪ ತಪ ಮಾಡ್ತಾ ಇದ್ದಾನೆ, ಅಜ್ಞಾನ ಹೋಗ್ತಾ ಇಲ್ಲ. ತದಪನೋದ ಅಜ್ಞಾನ ನಿರಸನಂ ಕಥಂ ವಾಕ್ಯಾದೇವ, ತತ್ವಮಸಿ ಎನ್ನುವಂತ ವಾಕ್ಯದಿಂದ ಮಾತ್ರ ಸಾಧ್ಯ. ಆ ವಾಕ್ಯದಲ್ಲಿ ಏನಾಗಿದೆ? ತತ್ಪದ ಪದಾರ್ಥ ಬೇಜ್ಯಸ್ಯ, ಒಂದು ತತ್ಪದ, ಮತ್ತೊಂದು ತ್ವಂಪದ, ಮತ್ತು ಹಸಿಪದ. ತತ್ವಮಸಿ ವಾಕ್ಯದಲ್ಲಿರುವ ಪದಗಳು, ಪದಗಳ ಅರ್ಥ ಇದನ್ನು ತಿಳ್ಕೊಂಡು ಕೂಡಲೇ ಆಟೋಮೆಟಿಕ್ ಆಗಿ ಅವಿದ್ಯೆ ಹೊರಟೈತೆ. ಕನಸಿನಲ್ಲಿ ಮಲಗಿಕೊಂಡು 100 ಕೆಟ್ಟ ಕನಸು ಕಾಣ್ತಾ ಇದ್ದಾನೆ, ಏನೇನೋ ಕಾಣಬಾರದ ಕನಸು, ತುಂಬಾ ಭಯವಾಗ್ಬಿಡಿ, ತುಂಬಾ ದುಃಖಿಯಾಗಿ. ಅದಕ್ಕೆ ಪರಿಹಾರವೇನು? ಎಚ್ಚರವಾಯಿತು. ಅನಾದಿಮಾಯ ಸುಪ್ತ ಯದಾ ಜೀವ ಪ್ರಬುದ್ಧತೆ, ಅಷ್ಟಾಗ್ಬೇಕು ನೋಡಿ. ಅಜಂ ಅನಿದ್ರಮ ಸ್ವಪ್ನಂ ಅದ್ವೈತಂ ಬುದ್ಧತೆ ತದಾ ಎನ್ನುವಂತೆ ಅಜ್ಞಾನವನ್ನ ಧ್ವಂಸ ಮಾಡಿಕೊಳ್ಳಬೇಕಾದ ಒಂದೇ ಒಂದು ಉಪಾಯ ವೇದಾಂತ ವಾಕ್ಯಾರ್ಥ ವಿಚಾರ. ವೇದಾಂತ ವಾಕ್ಯಾರ್ಥ ವಿಚಾರನ ಅಧ್ಯವಸಾನ ನಿರ್ವೃತ್ತಾಯ ಬ್ರಹ್ಮಾವಗತಿ. ಶಾಂಕರ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ 1:1-2. ಓಂ ಜನ್ಮಾದ್ಯಸ್ಯ ಯತಃ, ಈ ಒಂದು ಸೂತ್ರಕ್ಕೆ ಭಾಷ್ಯ ಬರೆಯುವ ಈ ವಾಕ್ಯ ಬರೆದಿದ್ದಾರೆ. ಬಾ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರೆಂದರೆ ಪ್ರಸ್ಥಾನತ್ರಯ ಮಂತ್ರ ಸ್ವರೂಪರು. ಆ ಪ್ರಸ್ಥಾನತ್ರಯ ಮಂತ್ರಗಳಿಗೆ ಸೊಗಸಾಗಿ ಭಾಷ್ಯವನ್ನು ಬರೆದು ಮುಮುಕ್ಷು ಜನಗಳಿಗೆ ಆತ್ಮಜ್ಞಾನದ ಅಮೃತವನ್ನು ಕೊಡ್ತಿರುವಂತಹ ಮಹಾತ್ಮರು. ವಾಕ್ಯಾದೇವ, ವೇದಾಂತ ವಾಕ್ಯಾರ್ಥ ವಿಚಾರದಿಂದಲೇ ತದಪನೋದ, ಅಜ್ಞಾನ ಅಪನೋದವಾಗುತ್ತೆ. ಯಾರಿಗೆ? ತತ್ಪದ, ತ್ವಂಪದ, ಅಧಿಪದಾರ್ಥ, ಪದಾರ್ಥ ವಿಜ್ಞಾನ. ಒಂದು ತ್ವಂಪದ, ತ್ವಂಪದಾರ್ಥ, ತತ್ಪದ, ತತ್ಪದಾರ್ಥ, ಅಸಿಪದಾರ್ಥ. ಇದನ್ನ ಅಭಿಜ್ಞ ಸರಿಯಾಗಿ ತಿಳ್ಕೊಳ್ಬೇಕು. ಅತಃ ವಾಕ್ಯ ವ್ಯಾಖ್ಯಾನಾಯ ಅಧ್ಯಾಯ ಆರಭ್ಯತೆ ಎಂಬ. ಆದ್ದರಿಂದ ವಾಕ್ಯ ವ್ಯಾಖ್ಯಾನಾಯ, ತತ್ವಮಸಿ ಎನ್ನುವಂಥ ವಾಕ್ಯದ ಅರ್ಥವನ್ನ ವ್ಯಾಖ್ಯಾನಾಯ ವಿವರಿಸಿ ಹೇಳುವುದಕ್ಕಾಗಿ ತತ್ವಮಸಿ ಅಂದ್ರೆ ಏನ್ ಹೇಳ್ತಾ ಇದೆ, ಹೇಗೆ ಅರ್ಥ ಮಾಡ್ಕೋಬೇಕು. ನಮ್ಮೆಲ್ಲರಿಗೂ ಅಹಂ ಮನುಷ್ಯ, ಅಹಂ ಸಂಸಾರಿ, ಅಹಂ ಕರ್ತ, ಅಹಂ ಭೋಕ್ತ ಎನ್ನುವಂತ ಭ್ರಮೆ ಸಾರ್ವತ್ರಿಕವಾಗಿರುವ ರೋಗ. ಇದನ್ನು ನೀವು ನಾಶ ಮಾಡ್ಕೋಬೇಕಾದ್ರೆ ತತ್ವಮಸಿ ವಾಕ್ಯಾರ್ಥ ವಿಚಾರ. ಹೌದಾ? ವೇದಾವಸಾನ ವಾಕ್ಯೋತ್ಥ ಸಮ್ಯಜ್ಞಾನಾಶು ಶುಕ್ಷಣಿ ದಂದಹೀತ್ಯಾತ್ಮನೋ ಮೋಹಂ ನ ಕರ್ಮ ಪ್ರತಿಕೂಲತಃ. ತತ್ವಮಸ್ಯಾದಿ ವಾಕ್ಯೋತ್ಥ ಸಮ್ಯಗ್ಧಿ ಜನ್ಮ ಮಾತ್ರತಃ
ಅವಿದ್ಯಾ ಸಹ ಕಾರ್ಯೇಣ ನಾಸಿ ನಾಸ್ತಿ ಭವಿಷ್ಯತಿ. ಸ್ವರೇಶ್ವರಾಚಾರ್ಯರವರು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಬೆಂಬಳಿಯ ಶಿಷ್ಯರು, ಖಾಸಾ ಶಿಷ್ಯರು, ಅಂತೆವಾಸಿ ಶಿಷ್ಯರು. ಸ್ವರೇಶ್ವರರು ಗುರುವನ್ನ ಮಿಂಚಿದ ಶಿಷ್ಯರಾಗಿದ್ದಾರೆ. ಅವರು ಬರೆದಿರುವಂಥ ಶ್ರೇಷ್ಠವಾದ ವೇದಾಂತ ಉದ್ಗ್ರಂಥ, ಪ್ರಕರಣ ಗ್ರಂಥ ನೈಷಮ್ಯ ಸಿದ್ಧಿ. ಆದ್ದರಿಂದ ತತ್ವಮಸಿ ವಾಕ್ಯದ ಅರ್ಥವನ್ನ ವಿವರವಾಗಿ ತಿಳಿದುವುದಕ್ಕಾಗಿ ಅಯಂ ತೃತೀಯ ಅಧ್ಯಾಯ ಆರಭ್ಯತೆ ಅಂತಂದ್ರು. ಒಂದು ಶ್ಲೋಕ ಮತ್ತೆ ನೋಡಿ ಇವಾಗ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಯದಾ ನ ತತ್ವಮಸ್ಯಾದೇಃ ಬ್ರಹ್ಮಾಸ್ಮೀತ್ಯವಗಚ್ಚತಿ ಪ್ರಧ್ವಂಸಾಹಂ ಮಮೋ ನೈತಿ ತದಾ ಗೀರ್ಮನಸೋಸ್ಮೃತಿಂ. ಅಬ್ಬಾ, ಅದ್ಭುತವಾಗಿದೆ, ಪರಮಾಶ್ಚರ್ಯಕರವಾಗಿದೆ. ಶಂಕರರನ್ನು ಮಿಂಚಿದ್ದಾರೆ ಸ್ವರೇಶ್ವರರು. ಶಂಕರರನ್ನು ಸ್ವರೇಶ್ವರಾಚಾರ್ಯರನ್ನು ಮಿಂಚಿದ್ದಾರೆ ನನ್ನ ಹೆಮ್ಮೆಯ ಸದ್ಗುರುಗಳಾದ ಜ್ಞಾನವೃದ್ಧರು, ತಪೋವೃದ್ಧರು, ವಯೋವೃದ್ಧರು, ಆಶ್ರಮ ವೃದ್ಧರು, ಅನುಭವ ವೃದ್ಧರಾಗಿರುವಂತಹ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಅಂತಹ ಸದ್ಗುರುಗಳ ಪಾದ ಪದ್ಮಗಳಿಗೆ ಈ ಪ್ರವಚನ ರೂಪವಾಗಿರುವ ಪುಷ್ಪವನ್ನ ಸಮರ್ಪಣೆ ಮಾಡುತ್ತಾ ಈ ಕಾರ್ಯಕ್ರಮವಲ್ಲಿಯೇ ಮಂಗಳ ಮಾಡುತ್ತಿದ್ದೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ವೇದಾಂತ ಶಾಸ್ತ್ರದ ಮೊದಲ ಮೆಟ್ಟಿಲು ದೇವರ ಇರುವಿಕೆಯನ್ನು ನಂಬುವುದು. ಸದಾ ಮಾನಸಿಕವಾಗಿ ಭಗವಂತನ ಸ್ಮರಣೆ, ಸ್ತೋತ್ರ ಇವು ಪ್ರಾರಂಭಿಕ ಹಂತದಲ್ಲಿ ಹರಿದಾಡುವ ಮನಸ್ಸನ್ನು ಸರಿಪಡಿಸಿ ಅಮೃತವನ್ನು, ಆನಂದವನ್ನೂ ನೀಡುವುದು. ಇದೇ ಮುಂದೆ ಚಿತ್ತವನ್ನು ಶುದ್ಧಿ ಮಾಡಿ ಸ್ಥೈರ್ಯವನ್ನು ಕೊಟ್ಟು ತನ್ನ ಸ್ವರೂಪವೇ ಭಗವಂತ ಎಂಬ ಅಮಿತಾನಂದದಲ್ಲಿ ನೆಲೆಗೊಳಿಸುತ್ತದೆ. ಬೃಹದಾರಣ್ಯಕ ಉಪನಿಷತ್ತು ಸಹ ಸವಾಯೇಷ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ ಅಭಯಂ ವೈ ಬ್ರಹ್ಮ ಅಭಯಗುಂ ಹಿ ವೈ ಬ್ರಹ್ಮ ಭವತಿ ಯ ಏವಂ ವೇದ ಎನ್ನುತ್ತಿದೆ. ಎಲೆ ನಾಲಗೆಯೇ ಹರಿನಾಮಾಮೃತವನು ಕುಡಿ ಬೇಗ ಬೇಗ. ನಾಳೆ ನಾಡಿದು ಎನಬೇಡ ಕೆಡಬೇಡ ಕೆಡಬೇಡ. ನಾಳೆ ನಾಡಿದು ಎನಬೇಡ ಕೆಡಬೇಡ ಕೆಡಬೇಡ. ನಾಲಗೆಯೇ ಎಲೆ ನಾಲಗೆ. ಸವಿ ಸವಿಯೂಟವ ಸವಿದೊಡದೇನೋ ಸವೆಯಲು ತೇಜವು ಸಪ್ಪೆ ಚೀಬೆಪ್ಪೆ ಚೀಬೆಪ್ಪೆ ಚೀಬೆಪ್ಪೆ. ಸವಿ ಸವಿಯೂಟವ ಸವಿದೊಡದೇನೋ ಸವೆಯಲು ತೇಜವು ಸಪ್ಪೆ ಚೀಬೆಪ್ಪೆ ಚೀಬೆಪ್ಪೆ ಚೀಬೆಪ್ಪೆ.
ನಾಲಗೆಯೇ ಎಲೆ ನಾಲಗೆಯೇ ಹರಿನಾಮಾಮೃತವನು ಕುಡಿ ಬೇಗ ಬೇಗ ನಾಳೆ ನಾಡಿದು ಎನಬೇಡ ಕೆಡಬೇಡ ಕೆಡಬೇಡ ನಾಲಗೆಯೇ ಎಲೆ ನಾಲಗೆಯೇ ರುಚಿ ಎಲ್ಲಕ್ಕೆ ರುಚಿ ಶುಚಿ ಬಲಕಾರಿ ಉಚಿತವೇ ಬಿಡುವುದು ನೋಡು ತ್ವರೆ ಮಾಡು ತ್ವರೆ ಮಾಡು ತ್ವರೆ ಮಾಡು ರುಚಿ ಎಲ್ಲಕ್ಕೆ ರುಚಿ ಶುಚಿ ಬಲಕಾರಿ ಉಚಿತವೇ ಬಿಡುವುದು ನೋಡು ತ್ವರೆ ಮಾಡು ತ್ವರೆ ಮಾಡು ತ್ವರೆ ಮಾಡು ಮಂಕ ಬಿಡಿಸುವುದು ಸಂಕಟಹಾರಿ ಶಂಕರ ಪಾನವಗೈದ ಶಿವನಾದ ಮಂಕ ಬಿಡಿಸುವುದು ಸಂಕಟಹಾರಿ ಶಂಕರ ಪಾನವಗೈದ ಶಿವನಾದ ನಾಲಗೆಯೇ ಎಲೆ ನಾಲಗೆಯೇ ಹರಿನಾಮಾಮೃತವನು ಕುಡಿ ಬೇಗ ಬೇಗ ನಾಳೆ ನಾಡಿದು ಎನಬೇಡ ಕೆಡಬೇಡ ನಾಳೆ ನಾಡಿದು ಎನಬೇಡ ಕೆಡಬೇಡ 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 ನಾಲಗೆಯೇ ಎಲೆ ನಾಲಗೆಯೇ ನಾಲಗೆಯೇ ಎಲೆ ನಾಲಗೆಯೇ